ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮ್ಮ ಸ್ಕಿನ್ ಕೂಡ ತುಂಬಾ ಡಲ್ ಆಗಿಬಿಟ್ಟಿದೆ, ಸ್ಕಿನ್ ಮೇಲೆ ಸಾಕಷ್ಟು ಪಿಗ್ಮೆಂಟೇಷನ್ ಆಗಿಬಿಟ್ಟಿದೆ ಅಂದಾಗ ಈ ಒಂದು ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಯಾಕಂದರೆ ಈ ಒಂದು ಕಾಲದಲ್ಲಿ ಕೆಮಿಕಲ್ನ ಊಟ ಮಾಡೋದ್ರಿಂದ, ಜೊತೆಗೆ ಕೆಮಿಕಲ್ ಕ್ರೀಮನ್ನು ಬಳಸೋದ್ರಿಂದ ನಮ್ಮ ಮುಖ ಸಾಕಷ್ಟು ಕಪ್ಪಾಗ್ತಾಯಿದೆ, ಜೊತೆಗೆ ಪಿಂಪಲ್ಸ್ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಜಾಸ್ತಿನೇ ಆಗ್ತಾಯಿದೆ. ಈ ಥರ ಗ್ಲೋಯಿಂಗ್ ಸ್ಕಿನ್ನ ಪಡೆಯೋದಕ್ಕೆ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಲೇಬೇಕು ವೀಕ್ಷಕರೇ. ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಿಕೊಂಡ್ರೆ ನಿಮ್ಮ ಮುಖ ಎಷ್ಟು ಹೊಳಪು ಕೊಡುತ್ತೆ ಅಂತ, ಎಷ್ಟು ಕಾಂತಿವಂತ ಆಗುತ್ತೆ ಅಂತ ನೀವೇ ನೋಡ್ತೀರಾ. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ. ಇವತ್ತು ಮೇನ್ ಇಂಗ್ರೀಡಿಯೆಂಟ್ ನಮ್ಮ ವಿಡಿಯೋಗೆ ಬೇಕಾಗಿರುವಂಥ ಈ ಒಂದು ರೆಮಿಡಿ ಮಾಡೋಕ್ಕೆ ಕಾಫಿ ಜೊತೆಗೆ ಲಿಂಬೆ ಹಣ್ಣು ಎರಡು ಕೂಡ ಮ್ಯಾಜಿಕ್ ಥರ ನಮ್ಮ ಮುಖದ ಮೇಲೆ ಕಾರ್ಯ ಮಾಡಿ ಬಹಳಷ್ಟು ಒಳ್ಳೆಯ ಗುಣಕಾರಿ ಪದಾರ್ಥಗಳು ಆಗಿರ್ತವೆ. ಇವಾಗ ನೋಡಿ, ಲಿಂಬೆ ಹಣ್ಣಂತೂ ವೈಟಮಿನ್ ಸಿ ಇರೋದ್ರಿಂದ ಪ್ರತಿ ಯಾವುದು ಒಂದು ಕೆಟ್ಟ ಅಂಶ ಇದೆ, ಡರ್ಟ್ ಇದೆ, ನಮ್ಮ ಮುಖದಿಂದ ತೆಗೆದುಹಾಕುತ್ತೆ. ಜೊತೆಗೆ ಕಾಫಿ ಏನು ಮಾಡುತ್ತೆ ಅಂದರೆ ಒಂದು ನ್ಯಾಚುರಲ್ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ. ಇವೆರಡನ್ನು ಬೆರೆಸಿ ಇವತ್ತು ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನಿಮಗೋಸ್ಕರ ತೊಗೊಂಡಿದ್ದೀನಿ. ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಮುಖ ಎಷ್ಟು ಕಾಂತಿವಂತ, ಎಷ್ಟು ಹೊಳೆಯುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯಪಡ್ತೀರಾ. ಇವಾಗ ನೋಡಿ, ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಬ್ರೂ ಕಾಫಿನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಒಂದು ಇನ್ಸ್ಟೆಂಟ್ ಕಾಫಿ ಇದೆ ಅದು ನೀವು ಇಲ್ಲಿ ಹಾಕ್ಕೊಳ್ಬೋದು ವೀಕ್ಷಕರೇ. ಕಾಫಿನಲ್ಲಿ ಬಹಳಷ್ಟು ಗುಣಕಾರಿ ಪದಾರ್ಥ ಇರೋದರಿಂದ ಇದು ನಮ್ಮ ಸ್ಕಿನ್ಗೆ ಒಂದು ಹೊಸ ಹೊಳಪು ಕೊಡುತ್ತೆ, ಜೊತೆಗೆ ಸ್ಕಿನ್ನ ಸ್ಕ್ರಬ್ ಮಾಡೋಕ್ಕೆ ಬೆಸ್ಟ್ ಅಂತಲೇ ಹೇಳ್ಬಹುದು. ಸೊ ನೋಡಿ, ಇವಾಗ ಕಾಫಿ ಅಂತೂ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕಾಫಿ ನಮ್ಮ ಮುಖಕ್ಕೆ ಎಷ್ಟು ಒಳ್ಳೆಯದು ಅಂತ ನೀವೇ ಮುಂದೆ ವಿಡಿಯೋನಲ್ಲಿ ನೋಡಿ ಆಶ್ಚರ್ಯಪಡ್ತೀರ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಪೀಟಿ ಸಕ್ಕರೆ ವೀಕ್ಷಕರೇ. ಅಂದರೆ ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ ಹಾಕ್ಕೊಂಡು. ನಾವು ಡೈರೆಕ್ಟಾಗಿ ಸಕ್ಕರೆನ ಹಾಕಿದ್ರೆ ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಜೊತೆಗೆ ಮುಖಕ್ಕೆ ಕೂಡ ಅಂಟ್ಕೊಳ್ಳೋದಿಲ್ಲ. ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಅಪ್ಲೈ ಮಾಡ್ಕೊಳ್ಬಹುದು. ನೋಡಿ, ಇದನ್ನು 1.5 ಸ್ಪೂನಷ್ಟು ಹಾಕ್ಕೊಂಡು ಕಾಫಿ ಪುಡಿಗೆ ಚೆನ್ನಾಗಿ ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಯಸ್ಲಿ ನಿಮ್ಮ ಮುಖಕ್ಕೆ ಬಳಸ್ತಾ ಬಂದರೆ ನಿಮ್ಮ ಮುಖದ ಮೇಲೆ ಇರುವಂಥ ಬ್ರಿಂಕಲ್ಸ್ ಆಗಲಿ, ಪಿಗ್ಮೆಂಟೇಷನ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ, ಪಿಂಪಲ್ಸ್ ಇರ್ತವೆ, ನಂತರ ಅದ್ರ ಕಲೆಗಳು ಏನಿದೆ ಅದು ಹೋಗ್ತಾ ಇಲ್ಲ ಅಂದಾಗ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ, ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಹನಿ ಅಂದರೆ ಜೇನುತುಪ್ಪ. ಇದು ಪ್ಯೂರ್ ಇರೋ ಅಂಥ ಜೇನುತುಪ್ಪ ಇದೆ ವೀಕ್ಷಕರೇ. ನಾವು ಊರ ಕಡೆ ಹೋದಾಗ ಹೊಲನಲ್ಲಿ ಏನು ಜೇನು ಇರುತ್ತೆಲ್ಲ ಅದರಿಂದ ರೆಡಿ ಮಾಡಿಟ್ಟು ನೈಸರ್ಗಿಕವಾದಂಥ ನಾನು ತಂದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಮಾರ್ಕೆಟ್ನಲ್ಲಿ ಅಂತೂ ಸಾಕಷ್ಟು ಎಲ್ಲ ಕಡೆ ಸಿಗುತ್ತೆ, ನೀವು ಅದನ್ನು ತಂದೆ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇವಾಗ ನಾನು ತೊಗೊಂಡಿರುವಂಥದ್ದು ಲಿಂಬೆ ಹಣ್ಣು ಹಾಕೋದ್ರಿಂದ ನಮ್ಮ ಸ್ಕಿನ್ ಟ್ಯಾನ್ ರಿಮೂವ್ ಆಗುತ್ತೆ, ಜೊತೆಗೆ ಸ್ಕಿನ್ ಮೇಲೆ ಯಾವುದೇ ಒಂದು ಪಿಗ್ಮೆಂಟೇಷನ್ ಇರಲಿ, ಡರ್ಟ್ ಇರಲಿ, ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಈ ಒಂದು ಲಿಂಬೆಹಣ್ಣು ಮಾಡುತ್ತೆ ವೀಕ್ಷಕರೇ. 4 ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಮುಖಕ್ಕೆ ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಮುಖ ಅದೆಷ್ಟು ಕಾಂತಿವಂತ, ಎಷ್ಟು ಹೊಳಪು ಕೊಡುವಂಥ, ಜೊತೆಗೆ ನಿಮಗೆ ಏನು ಪಿಂಪಲ್ಸ್ ಇದೆ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಈ ಒಂದು ರೆಮಿಡಿಯನ್ನು ವಾರದಲ್ಲಿ 3 ಸರ್ತಿ ಆದರೂ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ಗ್ಲೋ ಕೊಡೋ ಅಂಥ ರೆಮಿಡಿ ಇದೆ. ಎಷ್ಟೇ ನಿಮಗೆ ಟ್ಯಾನ್ ಇರಲಿ ಅದನ್ನು ರಿಮೂವ್ ಮಾಡುವಂಥ ಶಕ್ತಿ ಇವತ್ತಿನ ಈ ಒಂದು ರೆಮಿಡಿಯಲ್ಲಿ ಇದೆ ವೀಕ್ಷಕರೇ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಬರ್ತೀನಿ. ಇವಾಗ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಸಹ ನಿಮ್ಮನ್ನು ವಿಸ್ತಾರದಲ್ಲಿ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಮೊದಲ ಕೈಯನ್ನು ಸ್ವಚ್ಛವಾಗಿ ತೊಳ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಏನು ರೆಮಿಡಿ ಇದೆಲ್ಲ ಆ ಪೇಸ್ಟನ್ನು ಈ ಥರ ನಿಮ್ಮ ಸ್ಕಿನ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಬೇಕು, ಅಂದರೆ ಸ್ಕ್ರಬ್ ಮಾಡಬೇಕು. ಆ ಥರ ನಾವು ಮಾಡಿದಾಗ ಏನಂದರೆ ಸ್ಕಿನ್ನಲ್ಲಿ ನರ್ವ್ಸ್ ಇರ್ತಾವಲ್ಲ ಅವು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೂ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ಗೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ. ಈ ಒಂದು ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಇನ್ಸ್ಟೆಂಟ್ ಗ್ಲೋ ಅಂದಾಗ ಈ ಒಂದು ರೆಮಿಡಿ ಬಹಳಷ್ಟು ಒಳ್ಳೆಯದು. ನಾವು ದುಬಾರಿ ಹಣವನ್ನು ಕೊಟ್ಟು ಪಾರ್ಲರ್ಗೆ ಹೋಗಿ ಎಷ್ಟೇ ಫೇಶಿಯಲ್ ಮಾಡ್ಕೊಳ್ಳಿ, ಬ್ಲೀಚಿಂಗ್ ಮಾಡ್ಕೊಳ್ಳಿ, ಏನು ಉಪಯೋಗ ಆಗುವಂತಿಲ್ಲ. ಮತ್ತು ನಂತರ ನಿಮ್ಮ ಮುಖ ಹೇಗಿತ್ತೋ ಅದೇ ಥರ ಆಗಿಬಿಡುತ್ತೆ. ಜೊತೆಗೆ ಕೆಮಿಕಲ್ ಬಳಸೋದ್ರಿಂದ ಸ್ಕಿನ್ಗೆ ಸಾಕಷ್ಟು ಏನಂದರೆ
ಹಾನಿ ಆಗುತ್ತೆ ವೀಕ್ಷಕರೇ. ಭಾಳಷ್ಟು ಅದು ಕೆಟ್ಟದು. ನಮ್ಮ ಸ್ಕಿನ್ ಅಂತೂ ಭಾಳಷ್ಟು ಸೆನ್ಸಿಟಿವ್ ಇರುತ್ತೆ. ಎಲ್ಲ ದೇಹಕ್ಕಿಂತ ಸ್ಕಿನ್ ಏನಿದೆ ಭಾಳಷ್ಟು ಸೆನ್ಸಿಟಿವ್ ಇರುತ್ತೆ. ಅದಕ್ಕೆ ನಾವು ಭಾಳಷ್ಟು ಕಾಳಜಿಪೂರ್ವಕ ಆಗಿ ಅದರ ಕೇರ್ ತೊಗೋಬೇಕು ವೀಕ್ಷಕರೇ. ಇವಾಗ ನೋಡಿ ಈ ಥರ ಸ್ಕ್ರಬ್ ಮಾಡ್ಕೊಂಡು ಒಂದು 5 ನಿಮಿಷ ಅದೇ ಥರ ಬಿಟ್ಟುಬಿಡಿ. ನಂತರ ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಹೊಳಪು ಕೊಡ್ತಾ ಇದೆ, ಎಷ್ಟು ಗ್ಲೋ ಬರ್ತಾ ಇದೆ ಅಂತ ನೀವೇ ನೋಡಿ. ಎರಡು ಕೈಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿ. ಭಾಳಷ್ಟು ಒಳ್ಳೆಯದಂಥ ರೆಮಿಡಿ ಇದೆ. ಇದನ್ನು ವಾರದಲ್ಲಿ ಒಂದು 3 ಸಲ ನೀವು ಹಚ್ಕೊಡಿ. ಇಲ್ಲಾಂದರೆ ಎಲ್ಲಾದರೂ ನೀವು ಪಾರ್ಟಿಗೆ ಹೋಗಬೇಕು, ಯಾವುದೋ ಒಂದು ಸಮಾರಂಭ ಹೋಗಬೇಕಾಗಲಿ, ಆಫೀಸ್ಗೆ ಹೋಗಬೇಕಾಗಲಿ ಅಂದಾಗ ಈ ಒಂದು ನ್ಯಾಚುರಲ್ ಆದಂಥ ಫೇಸ್ ಪ್ಯಾಕ್ನ ನಿಮ್ಮ ಮುಖಕ್ಕೆ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಮುಖ ಭಾಳಷ್ಟು ಹೊಳೆಯುತ್ತೆ. ಜೊತೆಗೆ ನಿಮ್ಮ ಪಿಂಪಲ್ಸ್ ಇರಲಿ, ಕಳೆಗಳಿರಲಿ, ಎಲ್ಲ ಒಂದು ನಿಮ್ಮ ಸ್ಕಿನ್ಗೆ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಅದು ಕಡಿಮೆ ಆಗುತ್ತೆ ವೀಕ್ಷಕರೇ. ಈ ಒಂದು ವಿಡಿಯೋ ನಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.